ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂತ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. 4 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. 4 ಜಿಲ್ಲೆಗಳಲ್ಲಿ ಒಟ್ಟು 20 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರು. ಪಿಡಬ್ಲ್ಯೂಡಿ ಇಲಾಖೆಯ ಚೀಫ್ ಇಂಜಿನಿಯರ್ ಪುರುಷೋತ್ತಮ್, ವಸತಿ ಸಂಸ್ಥೆಗಳ ಇಂಜಿನಿಯರ್ ಎಚ್.ಎಂ. ಜನಾರ್ದನ್, ದಾವಣಗೆರೆಯಲ್ಲಿ ಬೆಸ್ಕಾಂನ ಎಡಬ್ಲ್ಯೂ ಅರ್ಜುನ್ RH ಮತ್ತು ಧಾರವಾಡದ ಸರ್ವೇಯರ್ ಸೋಮಲಿಂಗಪ್ಪ 4 ಜನರ ಮೇಲೆ ದಾಳಿ ಮಾಡಲಾಗಿದೆ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪ ಇದ್ದಂಥ ಕಾರಣಕ್ಕಾಗಿ ಈ 4 ಅಧಿಕಾರಿಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಅವರ ಮನೆ, ಕಚೇರಿ, ಅವರಿಗೆ ಸಂಬಂಧಿಸಿದಂಥ ಬೇರೆ ಬೇರೆ ಪ್ರಾಪರ್ಟಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರು. 4 ಜಿಲ್ಲೆಗಳಲ್ಲಿ ದಾಳಿಯಾಗಿದೆ. ಧಾರವಾಡ, ದಾವಣಗೆರೆ, ಬೆಂಗಳೂರು ಸೇರಿ. ಇನ್ನು ಫೋಟೋ ಏನು ನೋಡ್ತಾ ಇದ್ದೀರಿ, ಇವರು ದಾವಣಗೆರೆಯ ಬೆಸ್ಕಾಂನ ಎಡಬ್ಲ್ಯೂ ಸೋಮಲಿಂಗಪ್ಪ, ಇವರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. 4 ಜಿಲ್ಲೆ 20 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರು. ಲೋಕೋಪಯೋಗಿ ಇಲಾಖೆಯ ಚೀಫ್ ಇಂಜಿನಿಯರ್ ಪುರುಷೋತ್ತಮ್ ಮತ್ತು ಮತ್ತೊಬ್ಬ ಇಂಜಿನಿಯರ್ ಎಚ್.ಎಂ. ಜನಾರ್ದನ್, ದಾವಣಗೆರೆಯ ಎಡಬ್ಲ್ಯೂ ಅರ್ಜುನ್ RH ಮತ್ತು ಧಾರವಾಡದ ಸರ್ವೇಯರ್ ಸೋಮಲಿಂಗಪ್ಪ, ಇವರ ಮೇಲೆ ದಾಳಿ ಮಾಡಲಾಗಿದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ದಾಳಿಯಾಗಿರೋದು. ಸದ್ಯ ದಾಖಲೆಗಳ ಪರಿಶೀಲನೆಯ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಧಾರವಾಡದ ಸೋಮಲಿಂಗಪ್ಪ ಸರ್ವೇಯರು, ಅವರ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಬೆಸ್ಕಾಂನ ಎಡಬ್ಲ್ಯೂ ಅರ್ಜುನ್, ಮತ್ತೊಂದು ಸರ್ವೇಯರ್ ಸೋಮಲಿಂಗಪ್ಪ ಧಾರವಾಡ. ಇದು ದಾವಣಗೆರೆ, ಆ ಕಡೆ ಇರೋದು ಧಾರವಾಡ. 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.